ಗಿಲ್ಲಿ ಬಿಗ್ ಬಾಸ್ ಗೆದ್ದ ಮೇಲೆ ಗಿಲ್ಲಿ ಕ್ರೇಜ್ ಯಾವ ಲೆವೆಲ್ಗೆ ಹೋಗಿದೆ ಅಂತಂದರೆ, ಬಿಫೋರ್ ಬಿಗ್ ಬಾಸು ಗಿಲ್ಲಿನ ಒಂದು ಸ್ಟೇಜ್ ಮೇಲೆ ಎಲ್ಲೋ ಒಂದು ಸೈಡಿಗೆ ನಿಂದಿರಿಸಿ ಒಂದು ಫೋಟೋ ತಗೋ ಟೈಮ್ದಲ್ಲಿ ಸೈಡಿಗೆ ನಿಂದಿರಿಸಿದ್ರು. ಅಂಥದ್ದು ಬಿಗ್ ಬಾಸ್ ಗೆದ್ದ ಮೇಲೆ ಗಿಲ್ಲಿನ ಮೀಟ್ ಮಾಡದೇ ಇರುವಂಥ ದೊಡ್ಡ ದೊಡ್ಡ ಪೊಲಿಟಿಷಿಯನ್ ಇಲ್ಲ, ದೊಡ್ಡ ದೊಡ್ಡ ಕನ್ನಡ ಇಂಡಸ್ಟ್ರಿ ಸ್ಟಾರೂ ಇಲ್ಲ. ಯಾಕಂತಂದರೆ CM ಸಿದ್ದರಾಮಯ್ಯ ಭೇಟಿ ಆಗಿ ಸನ್ಮಾನ ಮಾಡಿದ್ದಾರೆ, DK ಶಿವಕುಮಾರ್ ಅವರು ಮಾಡಿದ್ದಾರೆ, ಪರಮೇಶ್ವರ್ ಅವರು ಸನ್ಮಾನ ಮಾಡಿದ್ದಾರೆ, ಗಾಲಿ ಜನಾರ್ದನ್ ರೆಡ್ಡಿ ಅವರು, ಈ ಥರ ಹೇಳ್ಕೊಂತಂದರೆ ಭಾಳಷ್ಟು ಪೊಲಿಟಿಷಿಯನ್ ಹೆಸರುಗಳು ಬರ್ತವೆ. ಅಷ್ಟೇ ಅಲ್ಲದೆ ಸಿನಿ ಇಂಡಸ್ಟ್ರಿದಲ್ಲೂ ಕೂಡ ದೊಡ್ಡ ದೊಡ್ಡವರೆಲ್ಲರೂ ಶಿವರಾಜ್ ಕುಮಾರ್ ಅವರು ಗಿಲ್ಲಿನ ಅಪ್ರಿಷಿಯೇಷನ್ ಮಾಡಿದ್ದಾರೆ, ಸನ್ಮಾನ ಮಾಡಿದ್ದಾರೆ. ಮತ್ತು ಜಗ್ಗೇಶ್ ಅವರು ಕೂಡ ಮಾಡಿದ್ದಾರೆ ಸನ್ಮಾನ. ಭಾಳಷ್ಟು ಈ ಥರ ಗೊತ್ತಿದ್ದೇ ಇಷ್ಟು ಜನರು ಮಾಡಿದ್ದಾರೆ, ಗೊತ್ತಿಲ್ಲದಂಗೆ ಎಷ್ಟು ಜನರು ಮಾಡಿದ್ದಾರೆ ಅನ್ನೋದು ಲೆಕ್ಕ ಇಲ್ಲ ಅಂತಲೇ ಹೇಳ್ಬೋದು. ಸೊ ಗಿಲ್ಲಿ ಕ್ರೇಜ್ ಅನ್ನೋದು ಡೇ ಬೈ ಡೇ ಹೆಚ್ಚಿಗೆ ಹಾಕ್ಕೊತ ಹೋಗ್ತಾಯಿದೆ. ಇದೇ ಸಂದರ್ಭದಲ್ಲಿ ಗಿಲ್ಲಿ ಫ್ಯಾನ್ಸು ಗಿಲ್ಲಿನ ಯಶ್ ಜೊತೆ ಹೋಲಿಸ್ತಾ ಇದ್ದಾರೆ. ಯಾವ ವಿಷಯದಲ್ಲಿ ಅಂತಂದರೆ, ಯಶ್ ಕನ್ನಡ ಇಂಡಸ್ಟ್ರಿನ ನೇಷ್ನಲ್ ಲೆವೆಲ್ ಪಾನ್ ಇಂಡಿಯಾವರೆಗೂ ತೊಗೊಂಡೋದ್ರು ಯಶ್ ಅವರು. ಅದೇ ಥರ ನಮ್ಮ ಗಿಲ್ಲಿ ಕೂಡ ಕನ್ನಡ ಬಿಗ್ ಬಾಸ್ನ ಪಾನ್ ಇಂಡಿಯಾ ಲೆವೆಲ್ದಲ್ಲಿ ನೋಡೋ ಲೆವೆಲ್ಗೂ ತೊಗೊಂಡು ಹೋಗಿದ್ದಾನೆ ಅಂಥೇಳಿ ಗಿಲ್ಲಿಗೆ ಯಶ್ ಅವರಿಗೆ ಒಂದು ಹೋಲಿಕೆ, ಅಂದರೆ ಒಂದು ಕಂಪ್ಯಾರಿಸನ್ ಮಾಡ್ತಿದ್ದಾರೆ. ನಿಜವಾಗ್ಲೂ ಹೇಳ್ಬೇಕಂತಂದರೆ ಯಶ್ ಬಿಫೋರ್ KGF ವೆರಿ ಸ್ಮಾಲ್ ಸ್ಟಾರ್ ಅಂತಲೇ ಹೇಳ್ಬೋದು ಕಂಪೇರ್ ಟು ಅದರ್ ಸ್ಟಾರ್ಸ್. ಚೆನ್ನಾಗಿ ಆ್ಯಕ್ಟಿಂಗ್ ಐತೆ, ಡ್ಯಾನ್ಸ್ ಐತೆ, ಡೈಲಾಗ್ ಡೆಲಿವರಿ ಐತೆ, ಎಲ್ಲ ಚೆನ್ನಾಗಿತ್ತು ಯಶ್ ಅವರಿಗೆ. ಸೊ ಅವ್ರಿಗೊಂದು ಒಳ್ಳೆ ಸಿನಿಮಾ ಬಿತ್ತು KGF ಅಂಥೇಳಿ. ಸೊ KGFದಿಂದ ಯಶ್ ಕ್ರೇಜ್ ಎಲ್ಲಿವರೆಗೂ ಹೋಗಿದೆ ಅಂತಂದರೆ ಆಲ್ ಓವರ್ ಇಂಡಿಯಾ ಹೋಗಿದೆ. ಅಷ್ಟೇ ಅಲ್ಲದೆ ಫಾರಿನ್ದಲ್ಲೂ ಕೂಡ ಎಷ್ಟೋ ಜನರು ಇಂಡಿಯಾಸ್ ಇರ್ತಾರೆ. ಸೊ ಆ ಸೈಡ್ ಕೂಡ ಯಶ್ KGF ಬಂದರೆ KGF 2 ಬಂದಮೇಲೆ ಅವರು ನೆಕ್ಸ್ಟ್ ಮೂವಿ ಯಾವಾಗ ಬರುತ್ತೆ ಅನ್ನೋದು ನಿಜವಾಗ್ಲೂ ವೇಟ್ ಮಾಡ್ತಾಯಿದ್ದಾರೆ ಅಂತಲೇ ಹೇಳ್ಬೋದು. ಈಗ ಟಾಕ್ಸಿಕ್ ಮೂವಿ ಅವರು ಮಾಡ್ತಾಯಿದ್ದಾರೆ, ಆ ಮೂವಿಗೋಸ್ಕರನೂ ಕೂಡ ಭಾಳ ಜನರು ವೇಟ್ ಮಾಡ್ತಾರೆ. ಇದೇ ಥರ ಗಿಲ್ಲಿನೂ ಕೂಡ ಗಿಲ್ಲಿ ಬಿಗ್ ಬಾಸ್ ಅವನು ಬಂದಂಥ ಓಡ್ಸು ಕಡೆ ಲಾಸ್ಟ್ ವೀಕ್ನಲ್ಲಿ ಎಲ್ಲ ತೆಲುಗು, ತಮಿಳ್, ಮಲಯಾಳ ಆ್ಯಂಡ್ ಅದರ್ ಹಿಂದಿ ಫ್ಯಾನ್ಸ್, ಬಿಗ್ ಬಾಸ್ ಫ್ಯಾನ್ಸ್ ಕೂಡ ಕನ್ನಡ ಬಿಗ್ ಬಾಸ್ನ ಎಷ್ಟೋ ಜನರು ನೋಡಿದ್ದಾರೆ. ಯಾರಪ್ಪ ಗಿಲ್ಲಿ ಅಂತ, ಚೆನ್ನಾಗಿ ಮಾಡ್ತಾನಂತ, ಕಾಮಿಡಿ ಮಾಡ್ತಾನಂತ, ಎಲ್ಲ ಥರನೂ ಎಂಟರ್ಟೈನ್ಮೆಂಟ್ ಮಾಡ್ತಾನಂತ ಅಂಥೇಳಿ ಗಿಲ್ಲಿಗೋಸ್ಕರನೇ ಬಿಗ್ ಬಾಸ್ನು ಭಾಳಷ್ಟು ಅದರ್ ಲ್ಯಾಂಗ್ವೇಜ್ ಪ್ರೇಕ್ಷಕರು ಕೂಡ ನೋಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಅವನು ಓಟ್ಸ್ 45 ಕೋಟಿ ಬಂದಿದ್ದಾವೆ ಅಂತಂದಮೇಲೆ ಎಲ್ಲರೂ ಶಾಕ್ ಆಗಿದ್ದಾರೆ. ಈವನ್ ಸಿದ್ದರಾಮಯ್ಯ ಅವರು ಕೂಡ 45 ಕೋಟಿ ಬಂದಿದ್ದಾವೆ ಅಂತಲ್ಲಪ್ಪ, ದೊಡ್ಡ ಕ್ರೇಜ್ ಸಾಧನೆ ಮಾಡಿದೆಯಾ, ದೊಡ್ಡ ಕ್ರೇಜ್ ಸಂಪಾದಿಸಿಯಾ ಅಂತ ಹೇಳಿ ಕೂಡ ಸಿದ್ದರಾಮಯ್ಯ ಅವರು ಕೂಡ ಗಿಲ್ಲಿಗೆ ಒಂದು ಅಪ್ರಿಷಿಯೇಷನ್ ಮಾಡ್ತಾರೆ. ಸೊ ಇದೇ ಥರ ಹೇಳ್ಕೊತ ಹೋದರೆ ಭಾಳಷ್ಟು ಜನರು ಕೂಡ ಗಿಲ್ಲಿನ ಮೆಚ್ಕೊಂಡಿದ್ದಾರೆ. ಸೊ ಈ ಥರ ಒಂದು ಫ್ಯಾನ್ಸ್ ಗಿಲ್ಲಿಗೂ ಆ್ಯಂಡ್ ಯಶ್ಗೂ ಕೂಡ ಒಂದು ಕಂಪ್ಯಾರಿಸನ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಗಿಲ್ಲಿಗೂ ಸಾಕಷ್ಟು ಇವು ಕೂಡ ಬ್ರ್ಯಾಂಡ್ ಪ್ರಮೋಷನ್ಸ್ ಕೂಡ ಬರ್ತಾಯಿದ್ದಾವಂತೆ. ಗಿಲ್ಲಿನೇ ಸ್ವತಃ ಹೇಳಿದ್ದಾನೆ. ನಂದಿನಿ ಮಿಲ್ಕ್ದೊಂದು ಬ್ರ್ಯಾಂಡ್ ವಿಚಾರವಾಗಿ ಕೂಡ ಚರ್ಚೆಗಳು ನಡೀತಾ ಇದ್ದಾವೆ ಅಂತಲೂ ಕೂಡ ನಾವು ಹೇಳ್ಬೋದು. ಯಾಕಂತಂದರೆ KMFಗೂ ಸಂಬಂಧಪಟ್ಟಂಥ ಒಬ್ಬ ಪೊಲಿಟಿಷಿಯನ್ ಭೇಟಿ ಮಾಡಿದಾಗ ಆ ಚರ್ಚೆ ಬಂದಿರುತ್ತೆ, ನಂದಿನಿ ಮಿಲ್ಕ್ ಪ್ರಾಡಕ್ಟ್ಸ್ನ ಅವರು ಪ್ರಮೋಟ್ ಮಾಡಬೇಕಂತೇಳಿ. ಅಷ್ಟೇ ಅಲ್ಲದೆ ಭಾಳಷ್ಟು ಪ್ರಾಡಕ್ಟ್ಸ್ ಕೂಡ ಬ್ರ್ಯಾಂಡ್ಸ್ ಕೂಡ ಗಿಲ್ಲಿ ಜೊತೆ ಪ್ರಮೋಷನ್ಸ್ ಮಾಡಬೇಕಂತೇಳಿ ಕೂಡ ಟ್ರೈ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲದೆ ಇನ್ನೊಂದು ಇದು ರ್ಯೂಮರ್ ಸ್ಪ್ರೆಡ್ ಆಗ್ತದೆ. ಏನಂತಂದರೆ ಡೈರೆಕ್ಟರ್ ಪ್ರೇಮ್ ಗಿಲ್ಲಿ ಜೊತೆ ಒಂದು ಮೂವಿ ಮಾಡಬೇಕಂತಿದ್ದಾರೆ ಅಂಥೇಳಿ ಅದನ್ನೂ ಸುದ್ದಿ ಬರ್ತಾಯಿದೆ. ಸೊ ಇವೆಲ್ಲ ನೋಡಿದ್ರೆ ಗಿಲ್ಲಿಗೆ ಒಂದು ಒಳ್ಳೆ ಲೈಫು ಇದೆ ಸಿನಿ ಇಂಡಸ್ಟ್ರಿದಲ್ಲಿ. ಅಷ್ಟೇ ಅಲ್ಲದೆ ಭಾಳಷ್ಟು ಮೂವೀಸ್ ಕೂಡ ಗಿಲ್ಲಿ ಲೀಡ್ ರೋಲ್ದಲ್ಲಿ ಇಟ್ಟು ಮಾಡುವಂಥ ಒಂದು ಸನ್ನಿವೇಶ ಕೂಡ ನಾವು ನೋಡ್ಬೋದು. ಮತ್ತು ಅದೇ ಥರ ಅಂಥ ಸಿಚುವೇಶನ್ ಕೂಡ ಕಾಣ್ತಾ ಇದೆ ಅಂತ. ಗಿಲ್ಲಿ ಡೆಫಿನೆಟ್ಲಿ ತೆಲುಗು ಕನ್ನಡ ಫಿಲ್ಮ್ ಇಂಡಸ್ಟ್ರಿನ ಒಂದು ರೂಲ್ ಮಾಡೋ ದಿವಸ ಬರುತ್ತೆ ಅಂತಲೂ ಹೇಳ್ಬೋದು. ಯಾಕಂತಂದರೆ ಗಿಲ್ಲಿಗೆ ಪ್ರತಿಯೊಂದರಾಗೂ ಗಿಲ್ಲಿ ಟ್ಯಾಲೆಂಟೆಡ್ ಅದನ್ನು, ಮತ್ತು ಅವ್ನ ಡೈರೆಕ್ಷನ್ ಸ್ಕಿಲ್ಸ್ ಕೂಡ ಅದಾವೆ. ಸೊ ಡೈರೆಕ್ಟರು ಆಗ್ಬೋದು ಮುಂದೆ ಗಿಲ್ಲಿ. ಸೊ ಈ ಲೆವೆಲ್ದಲ್ಲಿ ಹಿಂಗೆ ಕ್ರೇಜ್ ಹೋದರೆ ದೊಡ್ಡ ಸ್ಟಾರ್ ಆಗೋದಂತೂ ಖಚಿತ ಕನ್ನಡ ಇಂಡಸ್ಟ್ರಿಯಲ್ಲಿ.